ಅದಕ್ಕೆ ನಾನ್ ಡಿಸೈಡ್ ಮಾಡಿರೋದು, ಈಗ ನಾನ್ ಬಂದಿದ್ದೀನಲ್ಲ, ಇವತ್ತಿಂದ ನಿಮ್ಮೆಲ್ರ ಮುಖ ಒಣಗಾಗಿರೋ ಕುಂಬಳಕಾಯಿ ತರ ಇರಲ್ಲ. ಸೊ ದಾಟ್ಸ್ ವೈ ಇವತ್ತು ನಾವೆಲ್ರೂ ಪಿಕ್ನಿಕ್ ಹೋಗ್ತಿದೀವಿ. ಈ ವಯಸ್ಸಲ್ಲಿ ಪಿಕ್ನಿಕ್ ಬೇಡಪ್ಪ, ಬೇಡ, ನಾನ್ ಬರಲ್ಲ. ಈ ವಯಸ್ಸಲ್ಲಿ ಅಂದ್ರೆ ಹೇಗೆ ಅಜ್ಜಿ? ಸ್ವೀಟ್ 16ಗಿಂತ ಒಂದಿನನೂ ಜಾಸ್ತಿ ಅನ್ಸಲ್ಲ ನೀವು? ಯಾರೋ ಹೇಳಿದ್ರು ನಂಗೆ, ನೀವು ಚಿಕ್ಕಮ್ಮಂಗಿಂತ ಚಿಕ್ಕವರಾಗಿ ಕಾಣ್ತೀರಾ. ಐ ಸ್ವೇರ್, ಚಿಕ್ಕ ವಯಸ್ಸಿಂದನೂ ಹುಡುಗಾಟ ಆಡೋದನ್ನ ನೀನಿನ್ನೂ ಬಿಟ್ಟಿಲ್ವಲ್ಲ. ಕೋತಿನ್ ತಗೊಂಬಂದು. ಅಯ್ಯೋ ಅಮ್ಮ, ಟೀನಾ ಹೇಳ್ತಾ ಇರೋದ್ ಸರಿಯಾಗೇ ಇದೆಯಲ್ಲ. ಇವಳು ಹುಡುಗಾಟದಿಂದ ನಮ್ಮ ಬಂಗ್ಲೆಯಲ್ಲಿ ಸ್ವಲ್ಪನಾದ್ರೂ ನಗು ತುಂಬಿದೆ. ಇಲ್ಲ ಅಂದ್ರೆ ಪಾಪ ನಮ್ ಬಂಗ್ಲೆಯಲ್ಲಿ ತುಂಬಾ ದಿವಸದಿಂದ ಬರೀ ಗಲಾಟೆನೇ ನಡೀತಾ ಇದೆ. ಈಗ ನಾನಂತೂ ಡಿಸೈಡ್ ಮಾಡಿದೀನಿ, ನಾವೆಲ್ರೂ ಪಿಕ್ನಿಕ್ ಹೋಗ್ತಿದೀವಿ ಅಲ್ವಾ? ಅಂಡ್ ಇಟ್ಸ್ ಪಿಕ್ನಿಕ್ ಡೇ. ಇವತ್ತು ಫನ್ ಶುರು ಆಗಕ್ ಮುಂಚೆ ನಿಮ್ಮೆಲ್ರಿಗೂ ಒಂದು ಟೆಸ್ಟ್ ಇರುತ್ತೆ. ಟೆಸ್ಟಾ? ಹಾ ಚಿಕ್ಕಮ್ಮ, ಲವ್ ಟೆಸ್ಟ್. ಮನೇಲಿರೋ ಎಲ್ಲ ಕಪಲ್ಸ್ ಬೇರೆ ಬೇರೆ ರೂಮ್ಗಳಿಗೆ ಹೋಗಿ ನಿಮ್ ಪಾರ್ಟ್ನರ್ ಫೇವ್ರೆಟ್ ಬಣ್ಣದ ಬಟ್ಟೆ ಹಾಕೊಂಡು ಎಲ್ರೂ ಹಾಲಿಗೆ ಬರ್ಬೇಕು. ಅಂಡ್ ದೆನ್ ವಿ ವಿಲ್ ಸಿ ಯಾವ ಜೋಡಿ ತುಂಬಾ ಚೆನ್ನಾಗ್ ಕಾಣುತ್ತೋ ಮತ್ತೆ ಕಲರ್ ಕೋಆರ್ಡಿನೇಟೆಡ್ ಆಗಿರುತ್ತೋ. ಮತ್ತೆ ಇದಕ್ಕೆ ಜಡ್ಜ್ ಆಗಿರ್ತಾರೆ ಅಜ್ಜಿ ಮತ್ತೆ ಕಸ್ತೂರಿ. ಸೊ ಆರ್ ಯು ಗೈಸ್ ರೆಡಿ? ಏನ್ ಚಿಕ್ಕ ಮಗು ತರ ಆಡ್ತಿದ್ಯಾ ಟೀನಾ? ಅಯ್ಯೋ ಹಾಗಲ್ಲ ಕಿರಣ್, ಇದ್ರಲ್ಲಿ ತುಂಬಾ ಮಜಾ ಬರುತ್ತೆ. ಮತ್ತೆ ನನಗಂತೂ ಫುಲ್ ಕಾನ್ಫಿಡೆನ್ಸ್ ಇದೆ, ನನ್ನ ಹಸ್ಬೆಂಡು ನಾನು ವಿನ್ ಆಗ್ತೀವಿ ಅಂತ. ಯಾಕೆ ಗೆಲ್ಲಲ್ಲ? ಅಲ್ಲ, ಈ ವಯಸ್ಸಲ್ಲೂ ನಿಮ್ಮಿಬ್ಬರು ರೊಮ್ಯಾನ್ಸು ಆಕಾಶದ ಎತ್ತರಕ್ಕೆ ನಡೀತಿರುತ್ತಲ್ಲ. ಇನ್ನೇನ್ ಮತ್ತೆ, ಇತ್ತೀಚೆಗೆ ಹೊಸದಾಗಿ ಮದ್ವೆ ಆಗಿರೋರು ಇಷ್ಟೊಂದು ಪ್ರೀತಿ ಮಾಡಲ್ಲ ಗೊತ್ತಾ? ಕೌಶ್, ರೆಡಿ? ಅಯ್ಯೋ, ನೀವೆಲ್ರು ಯಾಕೆ ಸುಮ್ನೆ ನಿಂತಿದ್ರೆ? ಹೋಗಿ ಬೇಗ ರೆಡಿ ಆಗ್ಬಿಟ್ಟು ಬರೀ ಹೋಗಿ. ಅಮ್ಮ ವೈನಿಧಿ, ನೀನು ಕಸ್ತೂರಿ ರೂಮಲ್ಲಿ ರೆಡಿಯಾಗಿ ಹೋಗು. ಸರಿ. ನೀವ್ಯಾಕ್ರಿ ಸುಮ್ನೆ ನಿಂತಿದ್ದೀರಾ? ಹೋಗಿ ರೆಡಿಯಾಗಿ. ನನ್ನ ಫೇವ್ರೆಟ್ ಕಲರ್ ಗೊತ್ತಲ್ಲ ನಿಮ್ಗೆ. ಕಲರ್ ಕೋಆರ್ಡಿನೇಷನ್. ಇವತ್ತಂತೂ ಈ ಬಣ್ಣಗಳ ಆಟ ಸಂಬಂಧಗಳ ಬದಲಾಗುವ ಬಣ್ಣಗಳನ್ನ ಹೊರಗೆ ತರುತ್ತೆ.
ನಿಮಗೆ ಇಷ್ಟವಾಗಿರೋ ಬಣ್ಣದ ಸೀರೆ ಉಟ್ಕೊಂಡಿದ್ದೀನಿ ಕೌಶಿಕ್ ಅವರೇ. ನನಗೆ ಭರವಸೆ ಇದೆ, ಈಗಲಾದರೂ ನಿಮ್ಮ ಕೋಪ ಕಡಿಮೆ ಆಗತ್ತೆ. ಸೇಫ್ಟಿ ಪಿನ್ ಎಲ್ಲಿಟ್ಟಿದ್ದಾರೆ ಕಸ್ತೂರಿ? ಇದು ಅದೇ ದುಪ್ಪಟ ತರ ಇದೆ, ಆ ಕಳ್ಳಿ ಹಾಕೊಂಡಿರೋ ತರ. ಹಾಗಾದ್ರೆ ಅದು ಕಸ್ತೂರಿ ಅಕ್ಕನ? ಆದ್ರೆ ಅವ್ರದೇ ಮನೆಯಲ್ಲಿ ಕದ್ದು ಮುಚ್ಚಿಯಾಗಿ ಓಡಾಡ್ತಾ ಇದ್ದಾರೆ. ಅತ್ತಿಗೆ, ಈ ಕಲರ್ ನಮ್ಮ ಅಣ್ಣಂಗೆ ತುಂಬಾ ಇಷ್ಟ. ಎಷ್ಟ್ ಚೆನ್ನಾಗ್ ಕಾಣ್ತಾ ಇದೆ ನಿಮ್ಗೆ. ಅತ್ತಿಗೆ, ಏನಾಯ್ತು ಏನಾಯ್ತು ಹೇಳಿ, ಯಾಕೆ ಹಂಗ್ ನೋಡ್ತಾ ಇದ್ದೀರಾ? ಅದೇ ಬಳೆ, ಈಗ ನನ್ನ ಅನುಮಾನ ನಿಜ ಆಯ್ತು. ಅದರ ಕಸ್ತೂರಿ ಅಕ್ಕನ್ನ ಹೇಗೆ ಪ್ರಶ್ನೆ ಮಾಡಲಿ? ಹೇಳಿ ಅತ್ತಿಗೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಅಣ್ಣನ್ ಬಗ್ಗೆ ಯೋಚನೆ ಮಾಡ್ತಾ ಕಳ್ದೋದ್ರಾ? ಹಾ, ಕಸ್ತೂರಿ ಅಕ್ಕ, ನಿಮ್ಮ ಹತ್ರ ಒಂದು ಮಾತು ಕೇಳಲಾ? ಕೇಳಿ ಅತ್ತಿಗೆ. ಅದು ಅದು ನಾನು ನಿಮಗೆ ಹೇಗೆ ಕೇಳಲಿ ಅಮ್ಮ? ಅದ್ರ ಗೊತ್ತಿಲ್ಲ ಅವ್ರ ನನ್ನ ಹತ್ರ ನಿಜ ಹೇಳ್ತಾರಾ ಇಲ್ವಾ ಅಂತ. ಅತ್ತಿಗೆ, ಏನಾಯ್ತು? ಒಂದ್ ನಿಮಿಷ ಇರಿ, ಇಲ್ಲಿ ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ಇವಾಗ ಹೇಳಿ, ಏನ್ ತೊಂದ್ರೆ ಆಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಹೇಳಿ, ಏನಾಯ್ತು? ಏನಿಲ್ಲ ಅಕ್ಕ, ನಾನು ಏನು ಕೇಳ್ಬೇಕು ಅನ್ಕೊಂಡೆ ಅಂದರೆ, ಕೌಶಿಕ್ ಅವರು ಯಾವ ಬಣ್ಣದ ಬಟ್ಟೆ ಹಾಕಿದ್ದಾರೆ? ಅಕಸ್ಮಾತ್ ನಮ್ಮಿಬ್ರು ಬಣ್ಣ ಒಂದೇ ಆಗಿಲ್ಲ ಅಂದರೆ? ಅತ್ತಿಗೆ, ನಿಮ್ಮಿಬ್ರು ಬಟ್ಟೆ ಕಲರ್ ಮ್ಯಾಚ್ ಆಗಿಲ್ಲ ಅಂದ್ರೂ ಕೂಡ ಏನಾಗತ್ತೆ? ನಿಮ್ಮಿಬ್ರು ಮನ್ಸ್ ಮ್ಯಾಚ್ ಆಗಿದೆ ಅಲ್ವಾ? ಅಷ್ಟ್ ಸಾಕಲ್ವಾ? ಇನ್ನೇನ್ ಬೇಕು? ಬನ್ನಿ, ನಾನಂತ ಇವಾಗ ತುಂಬಾ ಚೆನ್ನಾಗಿರೋ ಜ್ಯುವೆಲರಿ ಸೆಟ್ನ ಹಾಕ್ತೀನಿ. ಒಂದ್ ನಿಮಿಷ.